ನಮಸ್ಕಾರ ಸ್ನೇಹಿತರೆಲ್ಲರಿಗೂ. ನಮಸ್ತೆ. ದುರ್ಗಾ ಜಿ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಬಿಸಿ ಆಗಿರುವಂತಹ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿಯನ್ನು ನಾವು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬಿಸಿಯಾಗಿ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಾಣಂತಿಯರಿಗಂತೂ ತುಂಬಾ ರುಚಿಯಾಗಿರುತ್ತೆ. ಯಾಕಂದರೆ ಅವ್ರಿಗೆ ಬಿಸಿಯಾಗಿ ಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿ ರೆಸಿಪಿ ಮಾಡಿಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೆಂತ್ಯ ಚಟ್ನಿ ಆಗಿರೋದ್ರಿಂದ ಮೊದಲು 1 ಟೇಬಲ್ ಸ್ಪೂನಷ್ಟು ನಾವು ಮೆಂತ್ಯವನ್ನು ಈ ರೀತಿಯಾಗಿ ನಾವು ಬ್ರೌನ್ ಕಲರ್ ಆಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಹುರ್ಕೊಂಡ್ಬಿಟ್ಟು ಒಂದು 5ರಿಂದ 6 ನಾವು ಮೆಣಸಿನ್ಕಾಯಿನ ತೊಗೋಬೇಕು. ನೀವು ಖಾರವನ್ನು ನೋಡಿಬಿಟ್ಟು ತೊಗೊಳ್ಳಿ. ಖಾರ ಇದ್ದಾವೆ ಅಂದರೆ ಕಮ್ಮಿ ತೊಗೊಳ್ಳಿ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಇದರಲ್ಲಿ ಹುರ್ಕೋಬೇಕು ಬಾಣಲೆಯಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಚಟ್ನಿ ಕಡುಬಿಗೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಪ್ಪದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ನಾವು ಒಂದು ಸ್ವಲ್ಪ ಕರಿಬೇವು, ಕಾಯಿ ತುರಿ, ಹುರ್ಗಡ್ಲೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಚಟ್ನಿಗೆ ತೊಗೋಬೇಕು. ನೋಡಿ, ಇವಾಗ ನಾವು ಹುರಿದಿರುವಂತಹ ಮೆಂತ್ಯಕಾಳು ಮತ್ತು ಮೆಣಸಿನ್ಕಾಯಿ, ಕಾಯಿ ತುರಿ, ಹುರಿಗಡಲೆ, ಜೀರಿಗೆ, ನಾವೇನು ತೊಗೊಂಡಿದ್ವಿ ಬೆಳ್ಳುಳ್ಳಿ, ಕರಿಬೇವು, ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಬೆಲ್ಲ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೋಬೇಕು. ಇದಷ್ಟು ಹಾಕ್ಬಿಟ್ಟು ನಾವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ರೆಡಿ ಆಯ್ತು. ಇವಾಗ ಚಟ್ನಿ ರೆಡಿಯಾಗೋಯ್ತು. ಇವಾಗ ಕಡುಬು ಮಾಡೋದಕ್ಕೆ ಒಂದು ಬಟ್ಲದಷ್ಟು ನಾನು ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು. ಈ ರೀತಿಯಾಗಿ ಹಾಕಿಬಿಟ್ಟು ನಾವು ಚೆನ್ನಾಗಿ ಕಲಿಸ್ಬೇಕು. ಇದು ಆದಷ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿ, ಯಾಕಂದರೆ ಗಟ್ಟಿ ಇದ್ದರೆ ಕಡುಬು ತುಂಬಾ ಚೆನ್ನಾಗಿ ಬರ್ತವೆ. ಅದೇ ಅದು ಸ್ವಲ್ಪ ಹಿಟ್ಟು ತೆಳುವಾದರೆ ಕಡುಬು ರೌಂಡಾಗಿ ಕ್ಲೀನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಸೋಕ್ಕೆ ಟ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಕಲಿಸ್ಬಿಟ್ಟು ನಾವು ಒಂದು ಕವರಲ್ಲಿ ಹಾಕಿಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ, ಈ ರೀತಿಯಾಗಿ ನಾವು ಮುಚ್ಚಿಟ್ಬಿಟ್ಟು ಇವಾಗ ನಾವು ಆ ಕಡುಬನ್ನು ಬೇಯಿಸೋದಕ್ಕೆ ಒಂದು ಬೇಸನ್ನು ಅಥವಾ ಒಂದು ಪಾತ್ರೆಯಲ್ಲಿ ಈ ರೀತಿಯಾಗಿ ನಾವು ಕಾಳನ್ನು ಬಸಿ ಹಾಕುವಂಥ ಪ್ಲೇಟನ್ನು ಈ ರೀತಿಯಾಗಿ ಇಡಬೇಕು. ಇದಕ್ಕೆ ನಾವು ಒಂದು 2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಇಟ್ಟು, ನೋಡಿ, ಇವಾಗ ನಾನು ತೊಗೊಂಡಿರುವಂಥ ಹಿಟ್ಟನ್ನು ಕ್ಲೀನಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಎಲ್ಲ ಹಚ್ಕೊಂಡು ಕೈಗೆ ಮತ್ತೊಂದು ಸ್ವಲ್ಪ ಹಿಟ್ಟಿಗೆ ಕೂಡ ಈ ರೀತಿಯಾಗಿ ಹಚ್ಕೊಂಡ್ಬಿಟ್ಟು ಸಣ್ಣದಾಗಿಯೇ ನಾವು ಉಂಡೆಗಳನ್ನು ಮಾಡಿಕೊಂಡು ಕಡುಬನ್ನು ಮಾಡಬೇಕು. ತೀರಾ ದೊಡ್ಡ ಸೈಜನ್ನು ತೊಗೋಬೇಡಿ, ಯಾಕಂದರೆ ದಪ್ಪ ಆದರೆ ಕಡುಬು ಸ್ವಲ್ಪ ಬಿಸಿ ಆರಿದ್ರೂ ಕೂಡ ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಚಿಕ್ಕದಾದಂದರೆ ತುಂಬಾ ರುಚಿಯಾಗಿ ಬರ್ತದೆ ತಿನ್ನೋದಕ್ಕೆ. ನೋಡಿ, ಈ ರೀತಿಯಾಗಿ ನಾವು ಒತ್ತುತ್ತಾ ಬಟ್ಲದ ಆಕಾರದಲ್ಲಿ ನಾವು ಈ ರೀತಿಯಾಗಿ ಕಡುಬನ್ನು ಮಾಡಬೇಕು. ಅದೇ ನಾವು ನಾವು ಕಲಸೋದ್ರಿಂದ ಈ ರೀತಿಯಾಗಿ ನೀಟಾಗಿ ಬಟ್ಲದ ಟೈಪು ಬರ್ತವೆ ಕಡುಬು. ಅದು ಮೆತ್ತಗಾದೆ ಅಂದರೆ ಅದು ಈ ರೀತಿ ಬಟ್ಲ ಆಗಲ್ಲ ಅವು ಕಡುಬುಗಳು. ಅದಕ್ಕೋಸ್ಕರ ನಾನು ಗಟ್ಟಿಯಾಗಿ ಕಲಿಸ್ಕೊಡ್ರಿ ಅಂತ ಹೇಳಿದ್ದು. ತುಂಬ ಸುಲಭವಾಗಿ ಕಡಿಮೆ ಟೈಮಲ್ಲಿ ನೀವು ಬಿಸಿಯಾಗಿರುವಂಥ ಅಡುಗೆನ ಬೇಗನೆ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಪ್ರತಿಯೊಂದು ಕಡುಬನ್ನು ಈ ರೀತಿಯಾಗಿ ನಾವು ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಈ ರೀತಿಯಾಗಿ ನಾವು ಕುತ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಬರ್ತವೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವೇ ಇಷ್ಟಪಟ್ಟು ಮತ್ತೆ ಮಾಡ್ಕೊಂಡು ತಿಂತೀರ. ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಮೆಂತ್ಯ ಚಟ್ನಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ಹಸಿಯಾಗಿರುವಂತಹ ಪದಾರ್ಥ ಏನು ಹಾಕಿರದೇ ಇರೋದ್ರಿಂದ ಅದು ನಾವು ಚಟ್ನಿಯನ್ನು ಕೂಡ ನಾವು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ನಾನು ಮುಚ್ಚಿಬಿಟ್ಟು ಅದು ಏರು ಇಲ್ಲಿ ಹೋಗದ ರೀತಿಯಲ್ಲಿ ಒಂದು ಬಟ್ಲನ್ನ ನಾನು ಈ ರೀತಿಯಾಗಿ ಮುಚ್ಚಬೇಕು. ನೋಡಿ, ಅವು ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿ ಬರ್ತವೆ. ಒಂದು 5 ನಿಮಿಷ ಸಾಕು ಇವು ಕಡುಬುಗಳು ಬೇಯೋದಕ್ಕೆ. ಜಾಸ್ತಿ ಟೈಮು ಕೂಡ ತೊಗೊಳೋದಿಲ್ಲ. ನೋಡಿ, ಈ ರೀತಿಯಾಗಿರುವಂತಹ ರುಚಿಯಾಗಿರುವಂತಹ ಕಡುಬು ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.